ನನ್ನ ಹೆಸರು ಗಗನ್ ರೆಡ್ಡಿ ಅಂತ. ನಾನು ಸುಮಾರು ಒಂದು 15ರಿಂದ 16 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಅಮ್ಮನವ್ರ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇಲ್ಲಿ ದಿನೇ ದಿನೇ ಪ್ರತಿಯೊಬ್ಬ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಎಲ್ಲಾ ತರ ಅನುಕೂಲ ಆಗ್ತಾ ಇದೆ. ಇಲ್ಲಿ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲಾ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಆ ನಮ್ಮ ಅಕ್ಕಪಕ್ಕದವ್ರು ಬರ್ತಾ ಇದ್ದಾರೆ. ನಾವು ದೀಪೋತ್ಸವ ಮತ್ತೆ ಇಲ್ಲಿ ರಥೋತ್ಸವ ತರ ಎಲ್ಲ ಮತ್ತೆ ಮುಂದೆ ಮಾಡ್ಬೇಕು ಅನ್ಕೊಂತಾ ಇದೀವಿ. ದೇವಸ್ಥಾನನ ಮತ್ತೆ ನಾವು ಮುಂದೆ ಕಟ್ಬೇಕಂತ ಅನ್ಕೊಂತಾ ಇದೀವಿ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾರಿಗ ಅನುಕೂಲ ಆಗ್ತಾ ಇದೆ ಅವರು ಉಚಿತವಾಗಿ ಅನ್ನದಾಸೋಹ ಭವನ ಮಾಡ್ತಾ ಇದ್ದಾರೆ. ಉಚಿತವಾಗಿ ಈ ಅನ್ನದಾಸೋಹ ಭವನದಲ್ಲಿ ಎಲ್ರು ಅನ್ನದಾನ ಮಾಡ್ತಾ ಇದ್ದಾರೆ. ಅನ್ನದಾನಕ್ಕಾಗಿ ಯಾವ ಭಕ್ತಾದಿಗಳಾದ್ರೂ ಸರಿ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರಿಗೆ ಅವ್ರ ಶ್ರಮ ಪಟ್ಟು ಅವ್ರು ಏನೋ ಅವ್ರು ದುಡಿದಿರ್ತಾರೆ, ಆ ದುಡಿಮೆಯಿಂದಾನೇ ಅವರು ಅಮ್ಮನವ್ರ ಸೇವೆಗಾಗಿ ಅರ್ಪಿಸ್ತಾ ಇದ್ದಾರೆ. ಆ ದುಡಿಮೆಯಿಂದ ನಾವೀಗ ಇವತ್ತು ಸುಭಾಷ್ ನೇಕ ಅನ್ನೋರು ಅವರು ಅವ್ರ ಮಗನಿಗೋಸ್ಕರ ಇವತ್ತು ಅರ್ಕೆ ಹೊತ್ಕೊಂಡಿದ್ರು. ಅವ್ರ ಕಾಲೇಜಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಮತ್ತೆ ಒಳ್ಳೆ ಕಾಲೇಜಲ್ಲಿ ಅವ್ರಿಗೆ. ನನ್ನ ಹೆಸರು ಗಗನ್ ರೆಡ್ಡಿ ಅಂತ. ನಾನು ಸುಮಾರು ಒಂದು 15ರಿಂದ 16 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಅಮ್ಮನವ್ರ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇಲ್ಲಿ ದಿನೇ ದಿನೇ ಪ್ರತಿಯೊಬ್ಬ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಎಲ್ಲಾ ತರ ಅನುಕೂಲ ಆಗ್ತಾ ಇದೆ. ಇಲ್ಲಿ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲಾ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ನಮ್ಮ ಅಕ್ಕಪಕ್ಕದವ್ರು ಬರ್ತಾ ಇದ್ದಾರೆ. ನಾವು ದೀಪೋತ್ಸವ ಮತ್ತೆ ಇಲ್ಲಿ ರಥೋತ್ಸವ ತರ ಎಲ್ಲ ಮತ್ತೆ ಮುಂದೆ ಮಾಡ್ಬೇಕು ಅನ್ಕೊಂತಾ ಇದೀವಿ. ದೇವಸ್ಥಾನನ ಮತ್ತೆ ನಾವು ಮುಂದೆ ಕಟ್ಬೇಕಂತ ಅನ್ಕೊಂತಾ ಇದೀವಿ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾರಿಗ ಅನುಕೂಲ ಆಗ್ತಾ ಇದೆ ಅವರು ಉಚಿತವಾಗಿ ಅನ್ನದಾಸೋಹ ಭವನ ಮಾಡ್ತಾ ಇದ್ದಾರೆ. ಉಚಿತವಾಗಿ ಈ ಅನ್ನದಾಸೋಹ ಭವನದಲ್ಲಿ ಎಲ್ರು ಅನ್ನದಾನ ಮಾಡ್ತಾ ಇದ್ದಾರೆ. ಅನ್ನದಾನಕ್ಕಾಗಿ ಯಾವ ಭಕ್ತಾದಿಗಳಾದ್ರೂ ಸರಿ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರಿಗೆ ಅವ್ರ ಶ್ರಮ ಪಟ್ಟು ಅವ್ರು ಏನೋ ಅವ್ರು ದುಡಿದಿರ್ತಾರೆ, ಆ ದುಡಿಮೆಯಿಂದಾನೇ ಅವರು ಅಮ್ಮನವ್ರ ಸೇವೆಗಾಗಿ ಅರ್ಪಿಸ್ತಾ ಇದ್ದಾರೆ. ಆ ದುಡಿಮೆಯಿಂದ ನಾವೀಗ ಇವತ್ತು ಸುಭಾಷ್ ನೇಕ ಅನ್ನೋರು ಅವರು ಅವ್ರ ಮಗನಿಗೋಸ್ಕರ ಇವತ್ತು ಅರ್ಕೆ ಹೊತ್ಕೊಂಡಿದ್ರು. ಅವ್ರ ಕಾಲೇಜಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಮತ್ತೆ ಒಳ್ಳೆ ಕಾಲೇಜಲ್ಲಿ ಅವ್ರಿಗೆ